ಇವತ್ತು ಇಡೀ ರಾಜ್ಯಾದ್ಯಂತ ಜಿಲ್ಲಾ ಪಂಚಾಯತಿಗಳ ಮುಂದೆ ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಒಂದು ಸಂಘದ ರಾಜ್ಯ ಸಮಿತಿಯ ಒಂದು ಕರೆಯ ಮೇರೆಗೆ ನಾವು ಇಡೀ ಜಿಲ್ಲೆಯಾದ್ಯಂತ ಜಿಲ್ಲಾ ಪಂಚಾಯತ್ ಮುಂದೆ ಹೊಸ ಕನಿಷ್ಠ ವೇತನ ಜಾರಿಗೆ ಮಾಡುವ ಸಲುವಾಗಿ ಇವತ್ತು ನಾವು ಈ ಒಂದು ಧರಣಿ ಮುಖಾಂತರ ಮನವಿ ಪತ್ರ ಕೊಡಕ್ಕೆ ಬಂದಿದ್ದೆವು. ಯಾಕಂದ್ರೆ ಈಗಾಗಲೇ ಮೇ 22ರಂದು ರಾಜ್ಯ ಸರ್ಕಾರ ಕನಿಷ್ಠ ವೇತನ ಜಾರಿ ಮಾಡುವ ಸಲುವಾಗಿ ಆದೇಶ ಹೊರಡಿಸಿದೆ. ಆದರೆ ಇಲ್ಲಿಯವರೆಗೆ ವೇತನ ಬಿಡುಗಡೆ ಮಾಡ್ತಾ ಇಲ್ಲ, ಇನ್ನೂ ಕೂಡ ಹಳೆ ವೇತನನೇ ಬಿಡುಗಡೆ ಮಾಡ್ತಾ ಇದ್ದಾರೆ. ಹಾಗಾಗಿ 22ನೇ ತಾರೀಕು ಮೇ 22ಕ್ಕೂ ಸರ್ಕಾರ ಆದೇಶ ಹೊರಡಿಸಿದೆ. ಹೊಸ ಕನಿಷ್ಠ ವೇತನ 7 ವರ್ಷಗಳ ನಂತರ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿ ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿಗೆ ಹೆಚ್ಚಿಗೆ ವೇತನ ಕೊಡುವ ಸಲುವಾಗಿ ಈಗಾಗಲೇ ಮೇ 22ರಂದು ಆದೇಶ ಹೊರಡಿಸಿದೆ. ಈಗಾಗಲೇ 24,000 ಕೆಲವು ಕರವಸೂಲಿಗಾರರಿಗೆ 24,400 ರೂಪಾಯಿ, ವಾಟರ್ಮ್ಯಾನ್ಗಳಿಗೆ 22,200 ರೂಪಾಯಿ ಮತ್ತು ಸ್ವಚ್ಛ ವಾಹಿನಿಯವರು ಕೂಡ ಕೊಡಬೇಕಂತೇಳಿ ಸರ್ಕಾರ ಈಗಾಗಲೇ ಕನಿಷ್ಠ ವೇತನ ಜಾರಿ ಮಾಡಿದೆ. ಆದರೆ ಇಲ್ಲಿಯವರೆಗೆ ಹಣಕಾಸು ಇಲಾಖೆಯವರು ಸಮ್ಮತಿ ಕೊಟ್ಟಿಲ್ಲ ಮತ್ತು ಹಣಕಾಸು ಇಲಾಖೆಯವರು ಹಣ ಬಿಡುಗಡೆ ಮಾಡಿಲ್ಲ. ಹಾಗಾಗಿ ಹಳೆ ವೇತನ ಬರ್ತಾ ಇದೆ. ಆ ಒಂದು ಹಳೆ ವೇತನ ಬರಬಾರ್ದು. ಏನು ನೀವು ಕನಿಷ್ಠ ವೇತನ ಜಾರಿ ಮಾಡಿರಿ, ಆ ಜಾರಿ ಮಾಡಿದ ಪ್ರಕಾರವೇ ಕನಿಷ್ಠ ವೇತನ ಎಲ್ಲ ಸಿಬ್ಬಂದಿಗಳಿಗೆ ಕೊಡ್ರಿ ಅಂತಕ್ಕಂಥದ್ದು ಇವತ್ತು ನಮ್ಮ ಹೋರಾಟದ ಮುಖಾಂತರ ಮನವಿ ಪತ್ರ ಕೊಡ್ತಿದ್ದೇವೆ. ಯಾಕಂತಂದ್ರೆ ಹಲವಾರು ವರ್ಷಗಳಿಂದ ನಮ್ಮ ವಾಟರ್ಮ್ಯಾನ್ ಆಗಲಿ, ಸ್ವೀಪರ್ ಆಗಲಿ, P1 ಆಗಲಿ, ಡಾಟಾ ಎಂಟ್ರಿ ಆಪರೇಟರ್ ಆಗಲಿ ಮತ್ತು ಕರವಸೂಲಿಗಾರರು ಎಲ್ಲರೂ ಕೆಲಸ ಮಾಡಿಕೊಟ್ಟ ಹೊಂಟಿದ್ದೆವು. ಈಗ ದಿನನಿತ್ಯ ಬೆಲೆ ಏರಿಕೆ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ನಾವು ಏನು ಪರಿಷ್ಕರಣೆ ಮಾಡಿದಿರಿ ಕನಿಷ್ಠ ವೇತನ, ಆ ಕನಿಷ್ಠ ವೇತನ ಪರಿಷ್ಕರಣೆ ಮಾಡಿದ್ದು ನೀವು ಅನುದಾನವನ್ನು ಜಾರಿ ಮಾಡ್ರಿ ಅಂತಕ್ಕಂಥದ್ದು ನಾವು ಇವತ್ತಿನ ಮುಖ್ಯವಾದ ಒಂದು ಹೋರಾಟ ಆಗಿದೆ. ಇಂದಿನ ದಿನದಲ್ಲಿ ನಾವು ರಾಜ್ಯ ಮಟ್ಟದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು ನಮ್ಮ ರಾಜ್ಯ ಸಮಿತಿಯವರು ಏನ್ ತೀರ್ಮಾನ ತಗೋತಾರ ಆ ರಾಜ್ಯ ಸಮಿತಿಯವರ ತೀರ್ಮಾನದಂತೆ ನಾವು ಹೋರಾಟಕ್ಕೆ ಸಜ್ಜಾಗಿರ್ತೀವಿ. ನಮ್ಮ ಹೆಸರು ಜೀವನ್ ಕನ್ನಳೆ, ಜಿಲ್ಲಾಧ್ಯಕ್ಷರು, ಕರ್ನಾಟಕ ರಾಜ್ಯ ಗ್ರಾಮ ಪಂಚಾಯತ್ ನೌಕರರ ಸಂಘ, CIT ಜಿಲ್ಲಾ ಸಮಿತಿ ಬೀದರ್. ನೌಕರರ ಸಂಘಟನೆಯಿಂದ ಸುಮಾರು ವರ್ಷಗಳಿಂದ ನಾವು 30-35 ವರ್ಷಗಳಿಂದ ಈ ಹೋರಾಟ ನಡೀತಾನೇ ಇದೆ. ನಾವು ಅಂದಿನಿಂದ ಏನ್ ಕೇಳ್ತಾ ಇದ್ದೀವಿ ಅಂತಂದ್ರೆ ಕನಿಷ್ಠ ವೇತನ ಜಾರಿ ಮಾಡಬೇಕು. ಒಂದು ಮನುಷ್ಯಗೆ ಬದುಕಲಿಕ್ಕೆ 2,700 ಕ್ಯಾಲ್ಕುಲೇಟ್ ಫುಡ್ ಬೇಕು. ಒಂದು ಸರ್ಕಾರದ ಒಂದು ಸರ್ವೆ ಪ್ರಕಾರ, ಆರೋಗ್ಯ ಇಲಾಖೆ ಒಂದು ಸರ್ವೆ ಪ್ರಕಾರ ಇವು ಇಬ್ಬರು ಗಂಡ ಹೆಂಡತಿ ಮತ್ತು ಇಬ್ಬರು ಮಕ್ಕಳು ಬದುಕಬೇಕಾಯ್ತು ಈಗಿನ ಕಾಲಕ್ಕಂತಂದ್ರೆ 36,000 ರೂಪಾಯಿ ಮಿನಿಮಮ್ ವೇಜಸ್ ಜಾರಿ ಮಾಡಬೇಕು. ಆ ಒಂದು ಹಿನ್ನೆಲೆಯಲ್ಲಿ ನಾವು ಈ ಹೋರಾಟ ನಡೆಸ್ಕೋತ ಬಂದಾಗ ಮೊನ್ನೆ ನಮ್ಮ ಏನು ರಾಜ್ಯ ಸರ್ಕಾರ ಇದು ಪರಿಷ್ಕರಣೆ ವೇತನ ಜಾರಿ ಮಾಡ್ತೇವೆ ಅಂತ ಹೇಳಿ ಜಾರಿ ಮಾಡಿ ನೋಟಿಫಿಕೇಶನ್ ಜಾರಿಯಾಗಿ ಕೊನೆಗೆ ಈಗ ಮಾನ್ಯ ಈಗ ಮುಖ್ಯಮಂತ್ರಿ ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಈಗ ಅದನ್ನು ತಡೆ ಹಿಡಿದು ನಾ ಇನ್ನೊಮ್ಮೆ ಪರಿಷ್ಕರಣೆ ಮಾಡ್ತೀನಿ ಅಂತಕ್ಕಂಥ ಮಾತಾಡಿದ್ದಾರೆ. ಅದು ತಪ್ಪದ. ನಾವು ಅದಕ್ಕೆ ವಿರೋಧ ಮಾಡ್ತಾ ಇದ್ದೀವಿ. ಏನು ಸರ್ಕಾರ ಏನು ನೋಟಿಫಿಕೇಶನ್ ಜಾರಿ ಮಾಡಿದ ಮಿನಿಮಮ್ ವೇಜಸ್ ಕೊಡ್ಬೇಕಂತ ಹೇಳಿ ಅದು ಜಾರಿ ಆಗ್ಲೇಬೇಕು. ಅದಲ್ಲದೆ ಪಂಚಾಯತ್ ನೌಕರರನ್ನು ಖಾಯಂ ನೌಕರರನ್ನು ಪರಿಗಣಿಸಬೇಕು. ಮತ್ತು ಬಹಳಷ್ಟು ನಮ್ಮ ಪಂಚಾಯತ್ ಸಿಬ್ಬಂದಿಯವರು ರಿಟೈರ್ಮೆಂಟ್ ಆಗಿ ಹೋಗಿದ್ದಾರೆ. ಅವರಿಗೆ ಬರಿಗೈಲಿಂದ ಹೋಗ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಸರ್ಕಾರದ ಒಂದು ಆರ್ಡರ್ ಇದೆ ಏನಪ್ಪಾ ಅಂತಂದ್ರೆ ಅವ್ರಿಗೆ ಉಪದಾನ ಕೊಡ್ಬೇಕಂತ ಹೇಳಿ. ಆದ್ರೆ ಇಲ್ಲಿ ತನಕ ನಮ್ಮ ಜಿಲ್ಲೆಯಲ್ಲಿ ಯಾರಿಗೂ ಜಾರಿ ಮಾಡಿಲ್ಲ. ಈಗಾಗಲೇ ಸ್ವಚ್ಛತಾ ವಾಹಿನಿ ನೌಕರರಿದ್ದಾರೆ. ಸ್ವಚ್ಛತಾ ವಾಹಿನಿ ನೌಕರ್ ಅಂತಂದ್ರೆ ಅವರಿಗೆ ಸರ್ಕಾರ ಒಂದು ಟ್ರೈನಿಂಗ್ ಕೊಟ್ಟು ಡ್ರೈವರ್ ಲೈಸೆನ್ಸ್ ಕೊಟ್ಟು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಪಂಚಾಯತ್ ದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರಿಗೆ ಇಲ್ಲಿ ತನಕ ಎಲ್ಲಿ ಸಿಬ್ಬಂದಿಯವರಿಗೆ ನೌಕರಿಗೆ ಪೇಮೆಂಟ್ ಆಗ್ತಾ ಇಲ್ಲ. ಅದು ಕೂಡ ಅವ್ರಿಂದ ಅವ್ರದ್ದು ಪೇಮೆಂಟ್ ಇಲ್ಲ. ಆದ್ರೆ ನಾವೇನ್ ಕೇಳ್ತಾ ಇದ್ದೇವೆ, ಯಾರು ಡ್ರೈವರ್ ಲೈಸೆನ್ಸ್ ಕೊಟ್ರಿ, ಯಾರಿಗೆ ತರಬೇತಿ ಕೊಟ್ರಿ, ಅವ್ರಿಗೆಲ್ಲ ನೌಕರಿ ತಗೋಬೇಕಂತ ಹೇಳಿ ನಮ್ದು ಉದ್ದೇಶ ಅದ.